ಒಂದು ದಿವಸ ತಾನು ಪ್ರೀತಿಸುವಂಥ ಮುದ್ದಿನ ತಂದೆ ತಾನು ಸಾಯುವ ಸಂದರ್ಭದಲ್ಲಿ ತನ್ನ ಮಗನಿಗೆ ನೆನಪಿನ ಉಡುಗೊರೆಯನ್ನು ಕೊಡ್ತಾರೆ. ಆ ನೆನಪಿನ ಉಡುಗೊರೆ ವಾಚ್ ಆಗಿರುತ್ತೆ. ತಂದೆ ಸಾವನ್ನಪ್ತಾರೆ. ತಂದೆ ನೆನಪಿಗೋಸ್ಕರ ಆ ವಾಚನ್ನು ಇಟ್ಕೊಂಡಿರ್ತಾನೆ. ಆದರೆ ಮನೆ ಸ್ವಚ್ಛ ಮಾಡುವ ಸಂದರ್ಭದಲ್ಲಿ ಮನೆ ಕೆಲಸದಾಕೆ ಆ ವಾಚನ್ನು ಎಲ್ಲೋ ಮಿಸ್ ಮಾಡಿಬಿಡ್ತಾರೆ. ಆದರೆ ಏನಾಗುತ್ತೆ, ತನ್ನ ಮುದ್ದಿನ ತಂದೆ ಕೊಟ್ಟಂಥ ವಾಚ್ ಎಲ್ಲೋ ಮಿಸ್ ಆಯಿತು ಅಂತ ಆಫೀಸಲ್ಲಿ ಸಿಕ್ಕವ್ರ ಜೊತೆ ರೇಗಾಡ್ತಾನೆ. ಮನೆಯಲ್ಲಿ ಒಂದು ಪೇಷನ್ಸಲ್ಲಿ ಕೂತ್ಕೊಳ್ಳಲ್ಲ. ಯಾರೇ ಮಾತಾಡಿದ್ರು ಕೂಡ ರೇಗಾಡ್ತಾ ಇರ್ತಾನೆ. ಮನೆ ತುಂಬ ಹುಡುಕಾಡ್ತಾನೆ, ಆದರೆ ವಾಚ್ ಸಿಗಲ್ಲ. ಆದರೆ ಒಂದು ಬಾರಿ ನಿಶಬ್ದವಾಗಿ ಮೌನವಾಗಿ ಕೂತ್ಕೊಳ್ತಾನೆ, ತನ್ನ ವಾಚ್ ಎಲ್ಲೋಯ್ತು ಅಂತ. ಆ ಮೌನವಾಗಿ ಕೂತ್ಕೊಂಡಲ್ಲ, ಆ ಸಮಯದಲ್ಲಿ ವಾಚ್ ಸದ್ದು ಮಾಡ್ತು. ಕಳೆದೋದಂಥ ವಾಚ್ ಮತ್ತೆ ಸಿಕ್ತು. ಇದರ ಅರ್ಥ ಇಷ್ಟೇ ಬಂಧುಗಳೇ, ಮನುಷ್ಯನಿಗೆ